ಭೀಮಾ ನದಿ ಪ್ರವಾಹದಿಂದ ಕಲ್ಯಾಣ ಕರ್ನಾಟಕದ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ಮಾಡಲಿದ್ದಾರೆ. ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶವನ್ನು ವೀಕ್ಷಿಸಲಿದ್ದಾರೆ ಖುದ್ದಾಗಿ ಸಿದ್ದರಾಮಯ್ಯನವರು. ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಿಂದ ಕಲಬುರಗಿಗೆ ಸಿಎಂ ಪ್ರಯಾಣ ಮಾಡ್ತಾರೆ. ಬೆಳಗ್ಗೆ 11:40ಕ್ಕೆ ಕಲಬುರಗಿಯ ಏರ್ಪೋರ್ಟ್ ಅನ್ನು ತಲುಪ್ತಾರೆ ಸಿಎಂ. ಬಳಿಕ ಹೆಲಿಕಾಪ್ಟರ್ ಮುಖಾಂತರವಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ವಿಜಯಪುರ, ಯಾದಗಿರಿ, ಬೀದರ್, ಕಲಬುರಗಿಯಲ್ಲಿ ಸಮೀಕ್ಷೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಸಮೀಕ್ಷೆ ಪೂರ್ಣಗೊಳಿಸಿ ಕಲಬುರಗಿಗೆ ಆಗಮಿಸಲಿದ್ದಾರೆ. ನಂತರ 4 ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಿದ್ದಾರೆ ಸಿಎಂ. ಮಳೆ ಹಾನಿ ಪ್ರದೇಶಗಳಲ್ಲಿ ಕೈಗೊಂಡ ಪರಿಹಾರ ಕಾರ್ಯಗಳ ಕುರಿತು ಕೂಡ ಸಭೆಯನ್ನು ಮಾಡಲಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಿಎಂ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಪರಿಹಾರ ಘೋಷಣೆ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಸೊ ಆ ಕಾರಣಕ್ಕಾಗಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಲಿದ್ದಾರೆ. ಹೆಲಿಕಾಪ್ಟರ್ ಮುಖಾಂತರವಾಗಿ ಯಾವ್ಯಾವ ಪ್ರದೇಶದಲ್ಲಿ ಅಪಾರವಾದಂಥ ಹಾನಿಯಾಗಿದೆ, ಯಾವ್ಯಾವ ಪ್ರದೇಶ ಏನೇನು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ, ಇದೆಲ್ಲವನ್ನು ವೀಕ್ಷಣೆ ಮಾಡಲಿದ್ದಾರೆ. ಅದಾದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಅಲ್ಲಿನ ಸಚಿವರುಗಳು, ಶಾಸಕರುಗಳ ಜೊತೆಗೆ ಒಂದು ಮೀಟಿಂಗ್ ಕೂಡ ಇದೆ. ಇಲ್ಲಿವರೆಗೂ ಏನೇನು ಪರಿಹಾರವನ್ನು ಅನೌನ್ಸ್ ಮಾಡಿದ್ದೀರಾ, ಪರಿಹಾರವನ್ನು ಘೋಷಣೆ ಮಾಡಿದ್ದೀರಾ, ಸದ್ಯದ ಪರಿಸ್ಥಿತಿ ಏನು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಂಡು ಆ ನಂತರ ಪರಿಹಾರವನ್ನು ಘೋಷಣೆ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ ಸಿಎಂ. ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ನೋಡಿ, ಆ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿ ತೀರಾ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಜನ. ಎಲ್ಲಿ ನೋಡಿದ್ರೂ ನೀರು, ಮನೆಯಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ಬೆಳೆಗಳೆಲ್ಲ ಹಾನಿ ಆಗೋಗಿದೆ, ಜಮೀನೆಲ್ಲ ಜಲಾವೃತವಾಗಿ ಹೋಗಿದೆ, ಮನೆ ಬಳಿ ಎಲ್ಲ ನೀರೇ ಆವರಿಸ್ಕೊಂಡಿದೆ. ಹೀಗಿರಬೇಕಾದ್ರೆ ಸಾಕಷ್ಟು ರೀತಿಯಾದಂಥ ಸಂಕಷ್ಟ ಎದುರಿಸಬಹುದಾದ ಪರಿಸ್ಥಿತಿಯನ್ನು ಇದೀಗ ಆ ಭಾಗದ ಜನ ಎದುರಿಸ್ತಾ ಇರೋದು. ಹಾಗಾಗಿ ಅವರಿಗೆ ಪರಿಹಾರದ ಅವಶ್ಯಕತೆಯೂ ಇದೆ. ಅದರ ಜೊತೆಗೆ ಅವ್ರ ಜೊತೆಗೆ ಅಧಿಕಾರಿಗಳು ಇರಬೇಕಾದಂಥ ಅವಶ್ಯಕತೆಯೂ ಕೂಡ ಇದೆ. ಕೆಲವರು ಮನೆಯಿಂದ ಹೊರಗೆ ಬರೋದಕ್ಕೂ ಆಗದಂಥ ಪರಿಸ್ಥಿತಿ. ಹಾಗಾಗಿ ಇವತ್ತು ಖುದ್ದಾಗಿ ಸಿಎಂ ಸ್ಥಳ ವೀಕ್ಷಣೆ ಮಾಡೋದ್ರಿಂದ ಪರಿಹಾರದ ನಿರೀಕ್ಷೆ ಕೂಡ ಇಟ್ಕೊಳ್ಳಲಾಗಿದೆ.